4:15 ಆಗಿತ್ತು ನಾನು ಹೇಳುವಾಗ. ಆ್ಯಸ್ ಯೂಶ್ವಲ್ ಪೂಜೆ ರಂಗೋಲಿ ಅಂತ ಎಲ್ಲ ಟೈಮ್ ಕಳೆದೋಯ್ತು. ಇನ್ನು ಟಿಫನ್ಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಟಿಫನ್ ಬಂದು ಇನ್ನು ಬಿಸಿಬೇಳೆಭಾತ್ ಮಾಡಿದ್ದೆ. ಬಿಸಿಬೇಳೆಭಾತ್ಗೋಸ್ಕರ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಹಾಕಿ ಒಂದು ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನಾನು. ತೊಳ್ಕೊಂಡು ಕ್ಲೀನಾಗಿ ತೊಳೆದು ನೆನೆಸಿಡ್ತಾಯಿದ್ದೀನಿ. ಯಾಕಂದರೆ ನಮ್ಮನೆ ತೊಗರಿಬೇಳೆ ಅಷ್ಟು ನೀಟಾಗಿ ಬೇಯೋದಿಲ್ಲ, ಅದಕ್ಕೆ ಒಂದು 5 ನಿಮಿಷ ನೆನೀಲಿ ಅಂತ ಬೇಯಿಸಿಟ್ಟಿದ್ದೀನಿ. ಮತ್ತೊಂದು ಸೈಡಲ್ಲಿ ನಮ್ಮನೇಲಿ ನನಗೆ ಬೀನ್ಸು ಕ್ಯಾರೆಟ್ನೆಲ್ಲ ಹೆಚ್ಚಿಟ್ಕೊತೀನಿ. ಅವಾಗವಾಗ ಮಾಡ್ತಾಯಿರ್ತೀನಿ, ಯಾವಾಗಲೂ ವಾರಕ್ಕಾಗಲ್ಲ, ಯಾಕಂದರೆ ಅದು ಡಬಲ್ ಕೆಲಸ ಅನಿಸುತ್ತೆ. ಅದಕ್ಕೋಸ್ಕರ ತುಂಬ ಕಮ್ಮಿ ಮಾಡೋದು ನಾನು, ಅವಾಗವಾಗ ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಮತ್ತು ಏನಂದರೆ ಬಿಸಿಬೇಳೆಭಾತ್ನಾಗೆ ನಾನು ಬಿಸಿಬೇಳೆಭಾತ್ ಪೌಡ್ರ್ ಹಾಕಲ್ಲ, ನಾನು ಸಾಂಬಾರು ಪುಡಿ ಹಾಕಿ ಮಾಡೋದು. ನನಗೆ ಸಾಂಬಾರು ಪುಡಿ ಫ್ಲೇವರು ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ಯಾರೆಟ್ ಹೆಚ್ಕೊಂಡಿದ್ದೀನಿ. ಮತ್ತು ಬೀನ್ಸು ಜೆಪ್ಟೋಯಿಂದ ತರಿಸಿದೆ, ತುಂಬಾ ಫ್ರೆಶ್ ಆಗಿತ್ತು, ಕಡಿಮೆ ರೇಟಲ್ಲೂ ಸಿಕ್ತು ನನಗೆ. ಈಗ ಬೀನ್ಸ್ ಸಿಕ್ಕಾಪಟ್ಟೆ ರೇಟ್ ಇದೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಅದರಲ್ಲೂ ಈಗ ಎಳೆ ಬೀನ್ಸ್ ಸಿಗೋದೇ ಕಷ್ಟ ಆಗಿಬಿಟ್ಟಿದೆ, ಈ ರೇಟಲ್ಲಿ ತೊಗೊಳೋದು ಕಷ್ಟ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲೇ ಆರ್ಡ್ರ್ ಮಾಡೋದು. ಮತ್ತು ಒಂದು ಸೈಡಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿ ಹಾಕಿದ್ದೀನಿ. ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೀನಿ ನಾನು, ಎಲ್ಲ ಒಟ್ಟಿಗೆ ತೊಳೆದು ತೊಗರಿಬೇಳೆ, ಅಕ್ಕಿ, ಹೆಸರು ಬೇಳೆನೆಲ್ಲ ತೊಳೆದು ಇಟ್ಟಿದ್ದೆ. ಅದರೊಟ್ಟಿಗೆ ಬೀನ್ಸು, ಕ್ಯಾರೆಟು ಮತ್ತು ಶೇಂಗಾ ಬೀಜ, ಕಡಲೆಕಾಳನ್ನ ಮಾತ್ರ ನಾನು ಹಾಕೋತಾ ಇದ್ದೀನಿ. ಆಲೂಗೆಡ್ಡೆ ನಾನು ಹಾಕ್ಕೊಳ್ಳಲ್ಲ, ಯಾಕಂದರೆ ಅದು ಲಾಸ್ಟಿಗೆ ಒಗ್ಗರಣೆ ಹಾಕುವಾಗ ಹಾಕೋತೀನಿ. ಆಲೂಗೆಡ್ಡೆ ಪೂರ ಬೆಂದರೆ ಚೆನ್ನಾಗಲ್ಲ, ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ನನಗೆ ಬಾಯಿ ಸಿಗ್ತಾ ಇರಬೇಕು, ಹಾಗಂತ ಪೂರ ಹಸಿ ಇರಬೇಕಂತ ಆಲೂಗೆಡ್ಡೆನ ಲಾಸ್ಟಲ್ಲಿ ಹಾಕ್ತೀನಿ. ಮತ್ತು ಆ ರೀತಿ ಕೂಡ ಖಾಲಿ ಆಗಿತ್ತು ಅಂತ ಉಪ್ಪನ್ನು ತರಿಸಿದೆ. ಅದೇ ಉಪ್ಪನ್ನ ಜಾರಿಗೆ ಫಿಲ್ ಮಾಡ್ತಾ ಇದ್ದೀನಿ. ಮತ್ತು ಬಿಸಿಬೇಳೆಭಾತ್ಗೆ ಖಾರ ಬೂಂದಿ ಇದೆ, ತುಂಬಾ ಚೆನ್ನಾಗುತ್ತೆ. ನಾನು ಖಾರ ಬೂಂದಿ ಕೂಡ ತರಿಸಿದ್ದೆ. ನಾನು ಯಾವುದೇ ಇರುವಾಗ ಹಿಂದಿನ ದಿನ ಪ್ಲ್ಯಾನ್ ಮಾಡೋದಲ್ವ, ಎಲ್ಲರೂ ಅಷ್ಟೇ ಅಲ್ವ, ಎಲ್ಲ ಹೆಂಗಸರು ಅಲ್ಲಿ ಹಾಗೆ ಅಲ್ವಾ, ಹಿಂದಿನ ದಿನ ಪ್ಲ್ಯಾನ್ ಮಾಡ್ತಾರೆ. ನಾನು ಹಾಗೆ ನಾಳೆ ಬಿಸಿಬೇಳೆಭಾತ್ ಮಾಡೋಣ ಅಂತ ಹೇಳಿ ತರಿಸಿದ್ದೆ. ಸೊ ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಒಂದು ಸೈಡಲ್ಲಿ ಉಪ್ಪನ್ನ ಫಿಲ್ ಮಾಡಿ ತುಂಬಿಟ್ಟೆ. ಮತ್ತು ಈಗ ಒಗ್ಗರಣೆಗೋಸ್ಕರ ಕ್ಯಾಪ್ಸಿಕಮ್ನ ಹೆಚ್ಕೋತಾ ಇದ್ದೀನಿ. ಕೆಲವೊಬ್ರು ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟ ಆಗುತ್ತೆ, ನನಗೆ ಇಷ್ಟ, ಆದರೆ ಈ ಸಲ ಅಷ್ಟು ಯಾಕೋ ಇಷ್ಟ ಆಗಿರಲಿಲ್ಲ. ಪರವಾಗಿಲ್ಲ ಅಂತ ಹೆಚ್ಚಾಗಿದೆ, ಅದ್ರ ಟೇಸ್ಟ್ ಕೂಡ ಚೆನ್ನಾಗಿ ಬಂತು. ಆಮೇಲೆ ಟೊಮೆಟೊ ಹಣ್ಣು ಹೆಚ್ಕೋತಾ ಇದ್ದೀನಿ. ಟೊಮೆಟೊ ಹಣ್ಣು ಸಣ್ಣದಾಗಿ ಹೆಚ್ಚಿದ್ದೀನಿ. ಟೊಮೆಟೊ ಹಣ್ಣು ಹುಳಿ ಇದ್ದರೆ ಒಂದು ಹೆಚ್ಚಿ, ಇಲ್ಲ ಸಿಹಿ ಇದೆ ಅಂದರೆ ಲಾಸ್ಟಿಗೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ಸಾಕು. ಈರುಳ್ಳಿನೂ ಉದ್ದುದ ಹೆಚ್ಚಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಸಾಸಿವೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನು ಇದು ವಿಷಲ್ ಹೊಡಿಸುವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಬೇಕು ಅಂದರೆ ವಿಷಲ್ ಹೊಡ್ಸಂದರೆ ಅಕ್ಕಿ ತೊಗರಿಬೇಳೆ ಎಲ್ಲ ಹಾಕ್ತೀವಲ್ವ, ಆವಾಗಲೇ ಶುಂಠಿ ಬೆಳ್ಳುಳ್ಳಿನ ಹಾಕೋಬೋದು. ನಮಗೆ ಶುಂಠಿ ಬೆಳ್ಳುಳ್ಳಿ ಬಾಯಿ ಸಿಗುತ್ತೆ, ಅದಕ್ಕೋಸ್ಕರ ನಿಂಗೆ ಇಷ್ಟ ಆಗಲ್ಲ ಅಂತ ನಾನು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಗ್ಗರಣೆಗೆ ಹಾಕೋತೀನಿ ಈರುಳ್ಳಿ ಒಟ್ಟಿಗೆ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಕ್ಲೀನಾಗಿ ಹುರ್ಕೋತೀನಿ. ಒಂದು ಇಲ್ಲಿ ಕರಿಬೇವು ಹೂವು ಹಾಕ್ಕೊಂಡಿದ್ದೀನಿ. ಕರಿಬೇವು ಅಷ್ಟು ಅದ್ರದ್ದು ಫ್ಲೇವರ್ ಚೆನ್ನಾಗಿಬಿಟ್ರೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ನಾನು ಕರಿಬೇವು ಹೂವು ಹಾಕ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಅದನ್ನು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತೀನಿ. ಯಾವುದೇ ಅಡುಗೆಲಾದರೂ ಅಷ್ಟು ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಇತ್ತಂದರೆ ಚೆನ್ನಾಗಿ ಬರಲ್ಲ ಅಡುಗೆ. ಅದಕ್ಕೋಸ್ಕರ ಅದನ್ನ ಕ್ಲೀನಾಗಿ ಹುರ್ಕೊಳ್ಳಿ. ನಂತರ ಟೊಮೆಟೊ ಹಣ್ಣು ಹಾಕ್ಕೋತೀನಿ. ಟೊಮೆಟೊ ಹಣ್ಣು ಹಾಕ್ಕೊಂಡ ನಂತರ ಅದನ್ನ ಚೆನ್ನಾಗಿ ಬಾಡೋ ರೀತಿ ಬೇಯಿಸ್ಕೊತೀನಿ. ಬೇಯಿಸ್ಕೊಂಡು ಈ ತರಕಾರಿ ಏನಿದೆ ಅಂದರೆ ಕ್ಯಾಪ್ಸಿಕಮ್ಮು ಮತ್ತು ಆಲೂಗೆಡ್ಡೆನ ಹಾಕ್ಕೋತೀನಿ. ಆಲೂಗೆಡ್ಡೆನ ಹಾಕ್ಕೊಂಡು ಅದು ಚೂರು ಬಿಸಿ ಆಗಬೇಕು, ಅಂದರೆ ಟೊಮೆಟೊ ಹಣ್ಣು ರಸ ಎಲ್ಲ ತರಕಾರಿಗೆ ಮಿಕ್ಸ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೋತೀನಿ. ಜೊತೆಗೆ ಉಪ್ಪು ಕೂಡ ಹಾಕ್ಕೋತೀನಿ. ನಾನು ಹೇಳಿದೆ ಅಲ್ವಾ, ವಿಷಲ್ ಹೊಡಿಸುವಾಗಲೇ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೆ. ಇದಕ್ಕೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡಿ. ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ನಂಗೆ ಅರಿಶಿನ ಪುಡಿ ಜೊತೆಗೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ. ಖಾರದ ಪುಡಿನ 1 ಚಮಚ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪುಡಿನೂ 1 ಚಮಚ ಹಾಕ್ಕೊಂಡು. ಟೊಮೆಟೊ ಹಣ್ಣು ಹುಳಿ ಇಲ್ಲ ಅಂದರೆ ಇದೇ ಟೈಮಲ್ಲಿ ನೀವು ಹುಣಸೆ ಹುಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ಕೋಬೋದು. ಮತ್ತು ನಾನಿಲ್ಲಿ ಟೊಮೆಟೊ ಹಣ್ಣು ಹುಳಿ ಇದ್ದಿದ್ದರಿಂದ ನಾನಿಲ್ಲಿ ಹುಣಸೆ ಹುಳಿನ ಹಾಕೋತಾ ಇಲ್ಲ. ಮತ್ತು ಅದು ಮಸಾಲೆಗೆ ಏನಿದೆ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಜಾಸ್ತಿನೇ ಹಾಕೋದು ಪರವಾಗಿಲ್ಲ, ಯಾಕಂದರೆ ಆಮೇಲೆ ಬಿಸಿಬೇಳೆಭಾತು ಗಟ್ಟಿ ಆಗುತ್ತೆ, ಯಾಕಂದರೆ ಬೇಳೆ ಇರೋದ್ರಿಂದ ಗಟ್ಟಿ ಆಗುತ್ತೆ. ನಾನಿಲ್ಲಿ ಉಪ್ಪು
ಉಪ್ಪು ಮತ್ತು ಟೇಸ್ಟ್ನೆಲ್ಲ ನೋಡಿಕೊಂಡು ನಾನು ಲಿಡ್ನ ಕ್ಲೋಸ್ ಮಾಡಿ ಅವಾಗವಾಗ ತಿರ್ಸ್ಕೊತಾ ಇರಿ, ಆಲೂಗೆಡ್ಡೆ ಬೆಂದಿದೆಯಾ ಇಲ್ಲ ಅಂತ ನೋಡ್ಕೋತಾ ಇರಿ. ನೋಡ್ಕೊಂಡ ನಂತರ ಇಲ್ಲಿ ಅದು ಬೆಂದಿತ್ತು. ಈ ಕಡೆ ವಿಷಲ್ ಹೊಡಿಸಿ ಅನ್ನ ಕೂಡ ಶೀಟಿ ಹೊಡೆದು ಅನ್ನನೂ ಬೆಂದಿತ್ತು. ನಾನು ನನ್ನ ಮಗಳಿಗೆ ಒಂದು ಸ್ವಲ್ಪ ಎತ್ತಿಟ್ಟೆ, ಅವಳು ಅದೇ ತಿನ್ನಲಿ ಅಂತ ಹೇಳಿ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಸೋಣ ಎಲ್ಲದೂ ಅಂತ. ಈ ಕಡೆ ಸಾಂಬಾರು ಏನಿದೆ ಅದು ಬೆಂದಿತ್ತು ಅಲ್ವಾ ಆಲೂಗೆಡ್ಡೆ ಎಲ್ಲದನ್ನು, ಅದನ್ನು ಈ ಬಿಸಿಬೇಳೆ ಬಾತಿಗೆ ಬಗ್ಗಿಸ್ತಾ ಇದ್ದೀನಿ. ಬಗ್ಗಿಸಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದು ಉಪ್ಪೆಲ್ಲ ಸರಿಯಾಗಿದೆಯಾ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಮತ್ತೊಂಚೂರು ನೀರು ಬೇಕಂದರೆ ನೀರು ಹಾಕಿಬಿಟ್ಟು ಇದು ಮಾಡಿದ್ರೆ, ನೀರು ಹಾಕಿಬಿಟ್ಟು ನೋಡಿದ್ರೆ ಆಯಿತು. ಇಲ್ಲಿ ಸರಿ ಇತ್ತು. ನಾನು ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಲಾಸ್ಟ್ ಒಂದು ಕುದಿ ಬರೋ ತನಕ ಬಿಡ್ತೀನಿ ಅಷ್ಟೇ. ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಬಿಸಿಬೇಳೆಭಾತು. ಸಾಂಬಾರು ಪುಡಿಯಿಂದ ಮಾಡಿರೋದು. ಯಾವಾಗಲೂ ನಾನು ಬಿಸಿಬೇಳೆಭಾತು ಪೌಡ್ರ್ ಮಾಡ್ತಿದ್ದೆ ಆವಾಗವಾಗ. ನಮ್ಮನೆ ಇದೇ ಚೆನ್ನಾಗಿದೆ, ಆದರೆ ಮಾಡಬೇಡ, ನಂಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಅಂದರು. ಸರಿ ಆಯಿತು ಅಂತ ಅಂದೆ. ಈ ಕಡೆ ಖಾರನೂ ತರಿಸಿದ್ದೆ, ಅದು ಕಾಂಬಿನೇಷನ್ ಚೆನ್ನಾಗಿತ್ತು. ಇವತ್ತಿನ ದಿನ ಹೀಗೆ ಕಳೆದೋಯ್ತು. ಹೇಗೆ ಕಳೆದೋಗುತ್ತೆ ಅಂತ ಗೊತ್ತಾಗಲ್ಲ ನಿಜವಾಗ್ಲೂ. ಈ ಮಕ್ಕಳು